ಎಪಿಸೋಡು ಇವತ್ತಿನ ಎಪಿಸೋಡ್ ನಿನ್ನೆಯಿಂದ ಕಂಟಿನ್ಯೂ ಆಗಿರುತ್ತೆ. ಅಲ್ಲವ ಹರಕೆ ಕಟ್ಕೊಂಡ್ಮೇಲೆ ನೇಮ ನಿಷ್ಠೆಯಿಂದ ವ್ರತ ಮಾಡಿದೀಯಾ ಇಲ್ಲ ಅಂತ ಕೇಳ್ತಾರೆ. ಅವಾಗ ಸಾವಿತ್ರಿ ಉಪವಾಸ ಇದ್ದು ನಿಯಮದ ಪ್ರಕಾರ ಹರಕೆ ಕಟ್ಕೊಂಡಿದ್ದೀನಿ ಅಂತ ಹೇಳ್ದ. ಯಾಕೆ ದೇವ್ರು ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅಂತ, ಇದರಲ್ಲಿ ಏನೋ ತಪ್ಪಾಗಿರ್ಬೇಕು ಅಂತ ತೋರಿಸ್ತಾ ಇದೆ ಅಂತ ಹೇಳಿ ಅಲ್ಲಿ ದೇವಸ್ಥಾನಕ್ಕೆ ಬಂದಿರೋ ಅಂತ ಯಜಮಾನ್ರು ಹೇಳ್ತಿರ್ತಾರೆ. ಇದೇ ಟೈಮಿಗೆ ಈ ಕಡೆ ಇವ್ರಿಗೂ ಊಟ ವೇಸ್ಟ್ ಆಗುತ್ತಲ್ಲ, ಫುಡ್ ವೇಸ್ಟ್ ಆಗುತ್ತಲ್ಲ ಅಂತ ಇವ್ರಿಗೂ ಟೆನ್ಷನ್ ಆಗುತ್ತೆ. ಈ ಕಡೆ ವಿದ್ಯಾ ಅವರಿಗೂ. ಅಲ್ಲ ಸುಮ್ಗೆ ಬಾಯಿಗೆ ಬಂದಂಗೆ ಎಲ್ಲ ಒಂದೊಂದು ಮಾತಾಡೋಕೆ ಹೋಗಬೇಡಿ, ನೋಡೋಣ ಇರಿ, ಇನ್ನೊಂದ್ಸಲ ತೀರ್ಥ ಹಾಕ್ಸೋಣ ಅಂತೇಳಿ ಹೇಳಿದೆ. ಪೂಜಾರಪ್ಪ ಇನ್ನೊಂದ್ಕಿಂತ ತೀರ್ಥ ಹಾಕ್ಬಿಡಪ್ಪ. ಆವಾಗ ಇದು ಯಾರು ನಂಬೋದೇ ಇಲ್ಲ, ಅದು ಕುರಿ ಅಸಲು ಜುಮ್ ಅನ್ನೋದೇ ಇಲ್ಲ. ಅದು ಎಲ್ಲರಿಗೂ ಮತ್ತೊಂದು ಸಲ ಟೆನ್ಷನ್ ಅನಿಸುತ್ತೆ. ಶಿವರಾಮಗಳು, ಅವ್ರ ತಮ್ಮ, ಅವ್ರ ತಾಯಿ, ಅವ್ರ ಹೆಂಡ್ತಿಗೂ, ಅವ್ರ ತಂಗಿ ಮಗಳು ಎಲ್ಲರೂ, ಅವ್ರ ತಮ್ಮನ ಹೆಂಡ್ತಿ, ತಮ್ಮನ ಮಗಳು, ಇವರು ಫುಡ್ ಎಲ್ಲ ತಂಗಿಯಮ್ಮ ಒಂದು ಖುಷಿ ವಿಚಾರ ತರಿ ಅಂತೇಳಿ ಹೇಳ್ತಾನೆ. ಅದಕ್ಕಮ್ಮ ಯಾರಿಗೆ ಮೋಸ ಮಾಡಿದ್ರು ಅದೇ ಅವರಿಗೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ದಿಟ ಆಯ್ತು ಅದಕ್ಕಮ್ಮ ಅಂಥೇಳಿ ಹೇಳ್ತಾನೆ. ಆವಾಗ ಇವ್ರಿಗೆ ಏನಂತ ಗೊತ್ತಿರಲ್ಲ, ಏನು ಹೇಳ್ತಾ ಇದೆಯಾ ಅಂತ ವಿದ್ಯಾ ಕೇಳ್ತಾನೆ. ಅದೇ ಅದಕ್ಕಮ್ಮ ನೀವು ಮುಯ್ಯೂಟಿಗೆ ಹಾಳು ಮಾಡ್ಬೇಕಂತ ಮರಿ ಊಟ ಹಾಕ್ಸೋಕೆ ಬಂದಿದ್ದಾರಲ್ಲ, ದೇವ್ರ ಅನುಮತಿನೇ ಕೊಡ್ತಾನೆ, ಆಡಿಗೆ ತಲೆ ಒದ್ರದೇನೆ ನಿಂತು ಬಿಟ್ಟೈತಂತೆ ಅಂತ ಹೇಳ್ತಿರ್ತಾನೆ. ಆವಾಗ ಹೆಂಗೋ ದೇವರೇ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾನ ಅಂತ ಹೇಳಿ ಆವಾಗ ವಿದ್ಯೆ ಅಯ್ಯಯ್ಯೋ ಹಂಗೆ ಆಗಬಾರ್ದು ಕ್ವಾಟ್ಲೆಣ್ಣ, ಹಂಗೇನೋ ಆಗಿಬಿಟ್ರೆ ಊರವ್ರ ಮುಂದೆ ಮಾವಯ್ಯನ ಮರ್ಯಾದೆ ಹೋಗ್ಬಿಡ್ತೈತಿ ಅಂತ ವಿದ್ಯಾ ಸುಮ್ಮನೆ ಟೆನ್ಷನ್ ಆಗ್ತಿರ್ತಾರೆ. ಸುಳ್ಳನು ಸತ್ಯ ಅಂತಂದರೆ ಅವ್ರ ತಂಗಿ ನಾವು ಮತ್ತು ದೇವ್ರ ಮುಂದೆ ಬಂದು ನಿಂತ್ಕೊಳಕ್ಕೆ ಅವ್ರು ಎಂಥವ್ರು ಒಂದು ಕೀಟ ಯೋಚನೆ ಮಾಡಬೇಕಿತ್ತಲ್ಲ. ಅದಕ್ಕೆ ಅಣ್ಣಯ್ಯ ಅವರು ಒಳ್ಳೆಯವರು, ಹಾಗಾಗಿ ಎಲ್ಲದನ್ನು ಒಳ್ಳೆಯವರು ಅಂತ ಅಂದ್ಕೊಂಡ್ಬಿಡ್ತಾರ ಅಂಥೇಳಿ ಹೇಳ್ತಾರೆ. ಇಂಥವ್ರಿಗೆ ಆಟಗಳನ್ನ ಆಡ್ಸೋದಿದ್ದೇ ಇರ್ತಾರೆ. ಆಟ ಆಡ್ಸೋಣ ಅಂಥೇಳಿ ಒಳ್ಳೆಯವ್ರ ತಲೆ ತಗ್ಸೋದು ಎಷ್ಟು ಸರಿ ಹೇಳಣ್ಣಯ್ಯ ಅಂಥೇಳಿ ಹೇಳ್ತಾಳೆ. ಅವರು ಒಳ್ಳೆ ತಾನಕ್ಕೆ ಅವಮಾನಕ್ಕೆ ಆಗುತ್ತೆ ಅಂತ ಗೊತ್ತಿರುತ್ತೆ, ಹೆಂಗೆ ತಾನೇ ಸುಮ್ಮನೆ ಇರೋಕ್ಕಾಗುತ್ತೆ ಅಂತ ವಿದ್ಯಾ ಅವ್ರ ಮಾವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಶಿವರಾಮೇಗೌಡ ದೇವರೇ ಯಾವುದೇ ಕಾರಣಕ್ಕೂ ಅವ್ರು ಮಾಡಿಯೋ ಕುತಂತ್ರಕ್ಕೆ ಮಾವ ಏನು ಮರವಾದೆ ಹೋಗದೆ ಇರೋಂಗೆ ಕಾಪಾಡಪ್ಪ ದೇವ್ರೆ ಅಂತ ವಿದ್ಯೆ ಕೇಳ್ತಿರ್ತಾರೆ. ಅದಕ್ಕೆ ಅಮ್ಮ ನಿಮಗಿರೋ ಒಳ್ಳೆ ಮನ್ಸಿಗೆ ದೇವ್ರೆ ನಿನ್ನ ಕೈ ಬಿಡೋದಿಲ್ಲ, ಸುಮ್ಮನೆ ನೋಡ್ತಾ ಇರ ಅಂಥೇಳಿ ಕ್ವಾಟ್ಲೆ ಹೇಳ್ತಿರ್ತಾನೆ. ಇದೇ ಟೈಮಲ್ಲಿ ದಿಟ್ಟವಾಯ್ತು ಅಂತ ಜನ ಬರ್ತಾ ಇದ್ದಾರೆ ನೋಡಿ ಅದಕ್ಕಮ್ಮ ಅಂತೆಲ್ಲ ಹೇಳ್ದೆ. ಅವಾಗ ಸ್ವಲ್ಪ ಜನ ಬರ್ತಾನೆ ಇರ್ತಾರೆ. ಅವ್ರನ್ನೂ ಸ್ವಲ್ಪ ಬಾಡೂಟ ಏನು ಅಂತೆಲ್ಲ ಕೇಳ್ತಾರೆ. ಅದು ಬಾಡೂಟ ಅಲ್ಲ ಅಂತ ಗೊತ್ತಾಗುತ್ತೆ ಅವರು ಕೂಡ ಹೋಗ್ಬಿಡ್ತಾರೆ. ಸಾರಿ ಅಮ್ಮ, ನಾವು ಬಾಡೂಟ ಅಂಥೇಳಿ ಇಲ್ಲ ಸರ್, ಇಲ್ಲ ಯಜಮಾನ್ರೆ, ಬಾಡೂಟ ವ್ಯವಸ್ಥೆ ಇರೋದು ಮೇಲೆ ಅಂಥೇಳಿ ವಿದ್ಯೆ ಹೇಳಿ ಕಳಿಸ್ತಾರೆ. ಅವರಮ್ಮನೂ ಮತ್ತೆ ಫುಡ್ ಎಲ್ಲ ವೇಸ್ಟ್ ಆಗುತ್ತಲ್ಲ, ಇದು ಮುಯ್ಯಿ ಊಟ ಹಾಕ್ತಾರೆ, ಬಾಡೂಟದ ಜಾಗ ಆ ಕಡೆ ಇದೆ ಅಂತೇಳಿ ತಪ್ಪು ತಿಳ್ಕೊಬೇಡ ಕಣವ, ನಾವೆಲ್ಲ ಬಾಡೂಟಕ್ಕೆ ಬಂದಿದ್ವಿ ಅಂತೆಲ್ಲ ಹೇಳ್ತಾರೆ. ಪರವಾಗಿಲ್ಲ ನೀವು ಅಲ್ಲಿಗೆ ಹೋಗಿ ಅಂತ ನಡಿ ಅಂತ. ಮತ್ತು ಈ ಕಡೆಯಿಂದ ಇವರೆಲ್ಲರೂ ಮಾತಾಡ್ತಾರೆ ಯಜಮಾನರು. ಆವಾಗ ಮತ್ತೆ ಹೋಗಿ ಅಲ್ಲೆಲ್ಲ ಇನ್ನು ದೇವ್ರ ಅನುಮತಿ ಕೊಟ್ಟಿಲ್ಲ, ಇವಾಗಿನ ಮರಿನೇ ಬಲಿ ಕೊಟ್ಟಿಲ್ಲ, ಇನ್ನು ಯಾವಾಗ ಊಟ ಆಗುತ್ತೆ ಅಂತ ಜನ ಎಲ್ಲ ಅತ್ತಾಗೆ ಹೋಯ್ತಾರಂತಾದರೆ ನಮ್ಮ ಊಟಕ್ಕೆ ಯಾರೂ ಬರಲ್ಲ ಅಂತ ನಾಗರತ್ನ ವಿದ್ಯಾ ಅವರಮ್ಮ ಹೇಳ್ತಾಳೆ. ನೋಡೋಣ ಇರವ, ಇನ್ನೂ ಏನೇ ನೋಡ್ತೀಯಾ ಅಂತ. ಅಲ್ಲಿ ಆಡು ತಲೆ ಓದ್ರಿಲ್ಲ ಅಂತ ಅವರು ಸುಮ್ಕಿದ್ದಾರೆ, ಏನೋ ವ್ಯವಸ್ಥೆ ಮಾಡೇ ಮಾಡ್ತಾರೆ ಅವರು. ಒಂದು ಕೀಟ ಹಿಂಗೆ ಒಂಚೂರ ತಲೆಲ್ಲ ಅನುಮತಿ ಕೊಟ್ಟು ಬಿಡ್ದಂತ ಕಡ್ದು ಬಿಡ್ತಾರೆ ಅಂತ ಹೇಳಿ ಹೇಳ್ತಾ. ಆವಾಗ ಕಷ್ಟದಲ್ಲೂ ಇಷ್ಟೊಂದು ಕಷ್ಟಪಟ್ಟು ಅಡುಗೆ ಮಾಡಿದ್ದು ಆಚೆ ಚೆಲ್ಲಂಗಾಯ್ತಲ್ಲವ ಅಂತ ಹೇಳ್ತಾ. ಆವಾಗ ಇದು ಚೆಲ್ಲೋದು ಬೇಡ ಅಜ್ಜಿ, ಊಟನೇ ಚೆಲ್ಲ, ದೇವ್ಲಾಪುರದಲ್ಲಿ ವೃದ್ಧಾಶ್ರಮ ಹಾಸ್ಟೆಲ್ ಎಲ್ಲ ಇದೆ ಅಲ್ಲ, ಚೆಲ್ಲೋದೆಲ್ಲ ಬೇಡ ಅಂತ. ಮತ್ತು ಈ ಕಡೆ ಪುಣ್ಯನಾದರೂ ಬರುತ್ತೆ. ಮತ್ತು ಈ ಕಡೆಯಿಂದ ಅವರು ಎಲ್ಲರೂ ಮತ್ತು ಇದೇನಿದು ಅಂಥೇಳಿ ಮತ್ತು ಅವರು ಎಲ್ಲರಿಗೂ ಮತ್ತು ಟೆನ್ಷನ್ನೇ ಆಗುತ್ತೆ. ಅದು ಆಡು ಒದರ್ತಾ ಇಲ್ಲ, ಇದೇನು ಮಹೇಶ ಇವರೇನು ಬಾಡೂಟ ಹಾಕ್ತಾರೇನೋ ಇಲ್ವೋ, ಅದೇನು ಈ ಮರಿ ಬೇರೆ ತಲೆ ಒದರ್ತಾ ಇಲ್ಲ, ಏನಿಲ್ಲ, ನಮಗೆಲ್ಲ ಅದೇ ಟೆನ್ಷನ್ ಆಗಿರೋದ್ರಿಂದ ಗೌಡ್ರೆ ನೀವು ಎಷ್ಟೆಲ್ಲ ಬೇಡ್ಕಂದ್ರೆ ಅದು ಹರಕೆ ಒಪ್ಪಿಸೋಕೆ ಹೋದ್ರು, ಹರಕೆ ಒಪ್ಪಿಸ್ಕೊತಾ ಇಲ್ಲ ಅಂತಂದರೆ ಹರಕೆಯಲ್ಲಿ ಏನೋ ದೋಷ ಇದೆ ಅಂತ ಹೇಳಿ ಅವಾಗ ಹೇಳ್ತಾರೆ. ಆವಾಗ ಹೇಳಿದಾಗ ಸಾವಿತ್ರಿಗೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಅವಳು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾಗಿರುತ್ತೆ ಅಲ್ಲ.
ಸುಳ್ಳು ಹೇಳಿದ್ದೀನಿ ಅಂಥೇಳಿ ಅವಳಿಗಷ್ಟೇ ಗೊತ್ತಿರುತ್ತೆ ಅದು. ನಾವು ಎಷ್ಟೇ ದೊಡ್ಡವರಾದರೂ ಕೂಡ ದೇವ್ರ ಮುಂದೆ ಗೊತ್ತಾ ತಲೆ ಬಾಗಿಸ್ಲೇಬೇಕು. ಇವತ್ತು ಒಪ್ಪಿಸ್ಕೊತಾ ಇಲ್ಲ ಅಂದರೆ ಚೆಂದಾಗಿ ಯೋಚನೆ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಅವರೆಲ್ಲ. ತಲೆಗೆ ಒಂದೊಂದು ಮಾತಾಡ್ತಾರೆ. ಇದೆಲ್ಲ ನೋಡ್ತಾ ಇದ್ದರೆ ಇದರಲ್ಲೇನೋ ದೈವ ದೋಷ ಆಗಿದೆ ಗೌಡ್ರೆ ಅಂತ ಅವ್ರು ಸುಮ್ಮನೆ ಇರ್ತಾರೆ. ಶಿವರಾಮೇಗೌಡ ಎಲ್ಲ ಏನೂ ಮಾತಾಡೋಲ್ಲ. ಸುಮ್ಮನೆ ಯಾರು ಏನು ಹೇಳಿದ್ರೂ ಸುಮ್ಮನೆ ಕೇಳಿಸ್ಕೊತಾನೆ ಇರ್ತಾನೆ. ಆವಾಗ ಇವರು ಕೂಡ ಭದ್ರನೂ ಸುಮ್ಮನೆ ಕೇಳಿಸ್ಕೊತಾ ಇರ್ತಾನೆ. ಇವ್ರ ತಂಗಿಗೆ ಬಂದು ಸಾವಿತ್ರಿಗೆ ಟೆನ್ಷನ್ ಇರುತ್ತೆ. ಯಾಕಂದರೆ ಸುಮ್ಮನೆ ಹೆಂಗಾದರೂ ಮಾಡಿ ವಿದ್ಯಂದು ಪ್ರೋಗ್ರಾಮ್ ಎಲ್ಲ ಇದು ಮಾಡಬೇಕಂತ ಉದ್ದೇಶಪೂರ್ವಕವಾಗಿ ಮಾಡಿರ್ತಾಳಂತ ಅಂದೇಳಿ ಹೇಳ್ತಾರೆ. ಹೌದಾ, ಅದೇ ಟೈಮ್ ಒಳಗೆ ಇನ್ನೊಂದು ಸಲ ನೋಡಿ ಕೊಟ್ರಾಯ್ತು ಬಿಡು ಅಂಥೇಳಿ, ಇವಾಗ ಇನ್ನೊಂದು 6 ತಿಂಗಳಾದಮೇಲೆ ಜಾತ್ರೆ ಇದೆ ಅಲ್ಲ, ಅವಾಗ ಕೊಟ್ರಾಯ್ತು ಬಿಟ್ಬಿಡಿ, ಇವಾಗ ದೇವ್ರ ಹೆಸರೇ ಬಿಟ್ಬಿಡಿ ಅಂಥೇಳಿ ಹೇಳಿದಾಗ ಇವಾಗ ಎಲ್ಲರೂ ಒಂದು ಸಲ ಶಾಕ್ ಅನ್ನಿಸ್ತೈತೆ. ಅದೆಲ್ಲ ಪೂಜಾರಪ್ಪ ಇದಕ್ಕೆ ನೀವೇನು ಹೇಳ್ತೀರ? ಅವ್ರು ಹೇಳ್ತಾ ಇರೋದು ಸರಿ ಯಜಮಾನ್ರೆ ಅಂತ ಹೇಳಿದ. ಆಯ್ತಪ್ಪ, ನೀವುಗಳು ಹೇಳ್ದಂಗೆ ದೇವ್ರ ತೀರ್ಮಾನದ ವಿರುದ್ಧವಾಗಿ ಹೋಗೋದು ಬೇಡ ಅಂಥೇಳಿ ಹೇಳಿದೆ. ಆವಾಗ ಸಾವಿತ್ರಿಗೆ ಮತ್ತೆ ಶಾಕ್ ಅನ್ನಿಸುತ್ತೆ. ದೇವ್ರು ಯಾವಾಗ ಅನುಮತಿ ಕೊಡ್ತಾನೋ ಆವಾಗಲೇ ಬಲಿ ಕೊಟ್ರಾಯ್ತು ಅಂತೇಳಿ ಕೇಳ್ದ. ಸರಿಯಪ್ಪ ನೀನು ಆಡನ್ನ ಕರ್ಕೊಂಡು ಹೋಗು ಅಂತೇಳಿ ಗೋವಿಂದ ಹೇಳ್ತಾನೆ. ಗೋವಿಂದ ಹೇಳಿದಾಗ ಅದು ಅವರಿಗೆ ಮನಸ್ಸು ತಡೀತಾನೆ ಇರಲ್ಲ. ಆವಾಗ ಶಿವರಾಮೇಗೌಡ ಎಲ್ಲರ ಹತ್ರ ಕ್ಷಮೆ ಕೇಳ್ತಾನೆ. ತಪ್ಪಾಯಿತು ಅಂತೆಲ್ಲ ಹೇಳ್ಕೊಂಡಾಗ ಇವರೆಲ್ಲರೂ ಒಬ್ಬೊಬ್ಬರೇ ಒಂದೊಂದು ನಾವು ನಾನ್ ವೆಜ್ ಬಾಡೂಟ ತಿನ್ಬೇಕಂತ ಬೆಳಗ್ಗೆ ಎಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ. ನಮ್ಮಿಂದ ಏನಾದರೂ ತಪ್ಪಾಗಿದೆ ಅಂತಂದು ಹೇಳ್ತಾರೆ. ಆಗ ಬಾಡೂಟ ಮಾಡಬೇಕಂತಂದು ಡಾಕ್ಟ್ರು ಬೇರೆ ಮಾಡ್ಕೊಂಬಂದ್ವಲ್ಲೋ ಅಂತ ಇವಾಗ ಮಹೇಶ ಹೊಟ್ಟೆಗೆ ತಣ್ಣೀರು ಬಟ್ಟೆಕನ್ನ ಅದು ಶಿವರಾಮೇಗೌಡ ಕೇಳಿಸ್ಕೊಂಡು ಒಂದು ಸಲ ಬೇಜಾರಾಗಿ ನನಗೂ ಹಂಗೆ ಅನ್ನಿಸುತ್ತೆ ಕಣ್ಣು, ಏನು ಮಾಡೋಕ್ಕಾಯ್ತು ನಡಿ ಹಂಗೆ ಮನೆಗೆ ಹೋಗ್ತೇನೆ ಅಂತ ಸಾವಿತ್ರಿ ಈಗಲಾದರೂ ಹೇಳು, ನೀನು ಆರೈಕೆ ಮಾಡ್ಕೊಂಡು ದಿಟ್ವಾ ಸುಳ್ಳು ಅಂದ. ಏನಣ್ಣ ಇಂಥ ಮಾತು ಕೇಳ್ಬಿಟ್ಯಾ, ದೇವ್ರ ಮುಂದೆ ಸುಳ್ಳು ಹೇಳೋಕ್ಕಾಗಿತ್ತಾ ಅಂಥೇಳಿ ಸಾವಿತ್ರಿ ಅವ್ರ ಅಣ್ಣನೇ ಪ್ರಶ್ನೆ ಮಾಡ್ತಾಳೆ. ಆವಾಗ ದೇವ್ರ ಅನುಮತಿ ಕೊಡದೆ ನಾ ಏನು ಮಾಡಲಿ ಅಂಥೇಳಿ ಸಾವಿತ್ರಿ ಅಂಥೇಳಿ ಹೇಳ್ತಾ, ಆವಾಗ ಅವರಮ್ಮ ಇದೆಲ್ಲ ಊರವ್ರ ಮುಂದೆ ಮಾತಾಡೋದೆಲ್ಲ ಬೇಡ ಅಂತ ಶಿವರಾಮೇಗೌಡನ ತಾಯಿ ಹೇಳ್ತಾಳೆ. ಅವಾಗ ಸುಮ್ಮನೆ ಆಗ್ತಾರೆ. ಅವಾಗ ಶಿವರಾಮೇಗೌಡ ಹಟ್ಟಿ ಸೊಸೆ ಬಸಿರಬೇಕು ಬಲಿ ಕೊಡೋದು ತೆಪ್ಪು ಅಂತ ಅದು ಯಾರು ನಮಗೆ ಅನುಮತಿ ಕೊಟ್ಟಿಲ್ಲ ಅನಿಸುತ್ತೆ ಅಂಥೇಳಿ ಆಮೇಲೆ ನೋಡ್ಕೊಂಡು ಬಿಡಿ ಅಂತ. ಅವಳ ಪರವಾಗಿ ಮಾತಾಡೋ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತೀಯಲ್ಲ ಅತ್ತಿಗೆ ಅಂಥೇಳಿ ಅವ್ರ ಅತ್ತಿಗೆ ಹತ್ರನೇ ಇದು ಮಾಡ್ತಿದ್ದಾಳೆ ಸಾವಿತ್ರಿ. ಅವಳೇ ಯಾವ ಸೀಮೆ, ಅವಳು ದಿಟ್ಟವಾಗಿ ಬಸ್ರಿದ ಇಲ್ವ ಅನ್ನೋ ಗೊತ್ತಿಲ್ವಾ ಅಂತ ಹೇಳ್ತಾಳತ್ರಿ. ಅವರನ್ನ ಸಿಟ್ಟು ಮಾಡಿ ಸಾವಿತ್ರಿ ಅಂಥೇಳಿ ಬೈದು ಬಿಡ್ತಾರ. ನೀನು ಮಾಡಿರೋ ಅವಾಂತರನೇ ಸಾಕು, ಇನ್ನೇನು ಬೇರೆ ಮಾತಾಡಿ ಖ್ಯಾತೆ ತೆಗಿಬೇಡ, ಸುಮ್ಮನೆ ಇರಂತ ಶಿವರಾಮೇಗೌಡ ಅವ್ರ ತಂಗಿಗೆ ಬೈದು ಬಿಡ್ತಾನೆ. ಸುಮ್ಮನೆ ನಿಂತ್ಕೋಬೇಕಂತ ಅವ್ರ ತಂಗಿಗೆ ಬೈದು. ಗೋವಿಂದ ಇದಕ್ಕೇನೆಲ್ಲ ಮಾಡೋದು ಅಣ್ಣ, ನೀನು ಊರಿನ ಮುಖಂಡರು ಬಂದರೆ ಏನು ಓಸಿ ಮಾತಾಡಬೇಕಿತ್ತಲ್ಲ ಅಂಥೇಳಿ ಹೇಳ್ತಾನೆ. ಸರಿ ಅಂಥೇಳಿ ಅವ್ರ ಅಣ್ಣನೂ ಮತ್ತು ಊರಿನ ಮುಖಂಡರು ಎಲ್ಲರೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಗೋವಿಂದನು ಮತ್ತು ಶಿವರಾಮೇಗೌಡ ಹೋಗ್ಬೇಕಾದ್ರೆ ಇವರು ಏನು ಮಾತಾಡ್ತಾರೆ ಅಂತ ಅವರು ಶಿವರಾಮೇಗೌಡನ ತಮ್ಮನಂತೆ ಏನು ಮಾತಾಡ್ತಾರೆ, ಏನವ ನಿಮ್ಮ ತಂದೆ ರಾಜಕೀಯದ ಮಧ್ಯವರ್ತಿ ದುಡ್ಡು ಕೊಟ್ಟು ಸಮಾಧಾನ ಮಾಡಿ ಕರ್ಕೊಂಡು ಹೋಗಿರ್ತಾನೆ ಅಷ್ಟೇ ಅಂತೆಲ್ಲ ಹೇಳ್ತಾಳೆ ಅವ್ರ ತಮ್ಮನ ಹೆಂಡತಿ, ಗೋವಿಂದಗೌಡನ ಹೆಂಡತಿ. ಇಲ್ಲಿ ನೆಕ್ಸ್ಟು ಇವಾಗ ಅವ್ರಿಗೆಲ್ಲ ಮಾತಾಡಿ ನಮ್ಮ ಕಡೆಯಿಂದ ತಪ್ಪಾಗಿರ್ಬೋದು ಕ್ಷಮಿಸಿ ಅಂತೆಲ್ಲ ಹೇಳಿಕೊಂಡು ಮತ್ತು ಊಟದ ವ್ಯವಸ್ಥೆ ಮಾಡಬೇಕು, ಬಂದಿರೋ ಜನ ಎಲ್ಲ ಹಾಸ್ಕೊಂಡು ಹೋಗೋದೆಲ್ಲ ಬೇಡ ಅಂತೆಲ್ಲ ಮಾತಾಡ್ತಿರ್ತಾರೆ. ಸರಿ ಆಯಿತು, ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ ಆಯ್ತು ಅಂತಂದೆಲ್ಲ ಹೇಳ್ತಾರೆ. ಸರಿ ಆಯಿತು ನೋಡೋಣ ಅಂಥೇಳಿ ಚಿಕ್ಕಪ್ಪ ಜನ ಎಲ್ಲ ಬಾಡೂಟಕ್ಕೆ ಅಂತ ಬಂದು ಹಾಸ್ಕೊಂಡು ಹೋಗೋದು ಚೆನ್ನಾಗಿರೋಂಗಿಲ್ಲ, ಅದಕ್ಕೆ ಅಂಥೇಳಿ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಅವರೆಲ್ಲ ಊಟ ಮಾಡ್ಕೊಂಡು ಹೋಗಲಿ ಅಂಥೇಳಿ ಗೋವಿಂದ ಹೇಳ್ತಾನೆ. ಶಿವರಾಮೇಗೌಡ ಅಂತ, ಗೌಡ್ರೆ ನೀವೇನು ಹೊಸ್ದಾಗಿ ಊಟಕ್ಕೆ ಹಾಕ್ಸ್ತಾಯಿದ್ದೀರಾ, ಜನರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದಂತ ನೀವು ಅವ್ರ ಯೋಚನೆ ಬಿಟ್ಬಿಟ್ಟು ನಡಿ
ತೆಪ್ಪು ತಿಳ್ಕೊಳೋ ಪ್ರಶ್ನೆ ಬರಲ್ಲ ಅಂತ ಶಿವರಾಮೇಗೌಡ, ಏಕೆಂದರೆ ಬಂದಿರೋ ಜನ ಹಾಸ್ಕೊಂಡು ಹೋಗ್ಬಾರ್ದು ಅಂತ ಶಿವರಾಮೇಗೌಡ ಹೇಳ್ದ. ಅದ್ರ ಬಗ್ಗೆ ಇಲ್ಲಿ ಬಂದಿರೋ ಜನ ಹಾಸ್ಕೊಂಡು ಹೋಗ್ಬಾರ್ದು ಅಂತ ಊಟದ ವ್ಯವಸ್ಥೆ ನಾವು ಮಾಡ್ತೀವಿ, ನೀವು ಬೇಸರ ಮಾಡ್ಕೋಬೇಡಿ, ನಿಶ್ಚಿಂತೆಯಿಂದ ಹೊರಡಿ ಅಂತ ಇನ್ನು ಒಬ್ಬ ಮುಖಂಡ ಹೇಳ್ತಾನೆ. ಗೋವಿಂದ ಅಂತ ಹೇಳಿದಾಗ ಅವ್ರ ತಮ್ಮ ಶಿವರಾಮೇಗೌಡ ಗೋವಿಂದ ಅಂದಾಗ ಅವ್ರ ತಮ್ಮ ಒಂದು ಸ್ವಲ್ಪ ದುಡ್ಡೆಲ್ಲ ಕಳಿಸ್ತಾನೆ ಅವ್ರಿಗೆ, ಅವ್ರ ಚಿಕ್ಕಪ್ಪನ ಕೈಗೆ ಎಲ್ಲರಿಗೆ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದು. ಏನು ಕೊಡ್ರಿ ಇದನ್ನೆಲ್ಲ ಕೊಟ್ಟು ನಮ್ಮನ್ನು ಸಣ್ಣವ್ರು ಮಾಡ್ತಿರಲ್ಲ ಅಂತೆಲ್ಲ ಹೇಳ್ತಾರೆ. ಈಗ ಬಂದಿರೋರಿಗೆಲ್ಲ ಹೊಟ್ಟೆ ತುಂಬ ಹಾಕೋ ಜವಾಬ್ದಾರಿ ಎಲ್ಲ ಇಲ್ಲಿ ಬಂದಿರೋ ಹೊಟ್ಟೆ ತುಂಬ. ಇವಾಗ ಅದನ್ನೆಲ್ಲ ಕೇಳಿ ಚಲವಣ್ಣ ಇದು ಇಲ್ಲಿದ್ರೆ ನೋವು ಜಾಸ್ತಿ ಆಗುತ್ತೆ, ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೊಡೀರಿ, ಶಿವರಾಮ ನೀವೆಲ್ಲ ಅಟ್ಟಿಗೆ ನಡೀರಿ, ಜನನ ಕಳಿಸಿಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತಾನೆ. ಮತ್ತು ಯಾಕೆ ಅಟ್ಟಿಗೆ ಬರೋದು, ಸೀದಾ ಊರಿಗೆ ಹೊಂಟೋಗ್ತೀವಿ ಅಂತ ಶಿವರಾಮೇಗೌಡ ಅಪರೂಪಕ್ಕೆ ಊರಿಗೆ ಬಂದು ಅಟ್ಟಿಗೆ ಬರದೆ ಹಿಂಗೆ ಹೋಗ್ತೀರಿ ಏನು ಚಂದ ಅಂತೇಳಿ ಹೇಳ್ತಾನೆ. ಇದೇ ಟೈಮಿಗೆ ಚಲವಣ್ಣ ಬಂದು ಕ್ವಾಟ್ಲೆನ ಕರೆದು ಹೇಳ್ತಾನೆ. ಕ್ವಾಟ್ಲೆ ಬಂದು ನೋಡ್ಲು ಇದು ಅವ್ರದ್ದು ಬೀಗರದು ಹರಕೆ ಪೂಜೆ ಎಲ್ಲ ನಿಂತೋಗಿದೆ ಇವಾಗ, ಹಾಗಾಗಿ ಹೋಗಿ ಅನೌನ್ಸ್ ಮಾಡಲ ಎಲ್ಲರೂ ಬಂದು ಊಟ ಮಾಡಲಿ ಅಂತೆಲ್ಲ ಹೇಳ್ತಾರೆ. ಆವಾಗ ಶಿವರಾಮೇಗೌಡ ಎಲ್ಲರಿಗೆ ಕ್ಷಮಿಸಿ ಬಿಡಿ ಅಂತ ಹೇಳಿ ದೇವ್ರಿಗೆ ಹರಕೆನ ಒಪ್ಸೋಕ್ಕಾಗಿಲ್ಲ ಅಂತೆಲ್ಲ ಹೇಳಿ ಹೋಗ್ತಿದ್ದೆ. ಇದೇ ಟೈಮಿಗೆ ಚಿಕ್ಕಪ್ಪ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ತಾ ಆವಾಗ ಕ್ವಾಟ್ಲೆ ಬಂದು ಅತ್ತಿಗೆಮ್ಮ ಹಿಂಗಾಗಿದೆ ಅಂತಂದೆಲ್ಲ ಹೇಳ್ತಾನೆ. ಇದು ಶಿವರಾಮೇಗೌಡ್ರದ್ದು ಊಟದ ವ್ಯವಸ್ಥೆ ಸ್ವಲ್ಪ ಇದಾಗಿದೆ ಅಂತೆಲ್ಲ ಹೇಳಿದಾಗ ಇವಾಗ ಹೋಗಿ ಇವರು ಈಶ್ವರಿ ನಡಿಯಮ್ಮ ಎಲ್ಲರೂ ಹೋಗೋಣ, ಗೋವಿಂದ ಈಶ್ವರಿ ಅಮ್ಮ ಎಲ್ಲರೂ ಹೋಗೋಣ ನಡೀರಿ ಅಂತೆಲ್ಲ ಹೇಳ್ತಾನೆ. ಆವಾಗ ಇವಾಗ ಕ್ವಾಟ್ಲೆ ಬಂದು ಕೂತ್ಕೊಂಡು ಆಸೆ ಪಟ್ಟು ಒಕ್ಕರ್ಸ್ಕೊಂಬಂದ್ರಲ್ಲೋ ಅಂತೆಲ್ಲ ಊಟಕ್ಕೇನು ವ್ಯವಸ್ಥೆ ಮಾಡಿ ಹೋಗ್ಲಾ ಎಲ್ಲರಿಗೆ ಹೇಳಿ ಹೋಗ್ಲಾ ಅಂತ ಹೇಳ್ತಾ ಮೈಕ್ ತೊಗೊಂಡು ಅನೌನ್ಸ್ ಮಾಡ್ಲಾ ಅಂತ ಹೇಳ್ತಾನೆ. ಅತ್ತಿಗೆಮ್ಮ 5 ನಿಮಿಷ ಇರಿ ಅತ್ತಿಗೆಮ್ಮ ನಿಮಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾನೆ. ನೀವು ಯಾರು ಹಾಸ್ಕೊಂಡು ಹೋಗೋದು ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಪಾಪ ಪೂಜೆ ಆಗಲಿಲ್ಲ ಅಂಥೇಳಿ ನಮ್ಮ ಶಿವರಾಮೇಗೌಡ ನೊಂದ್ಕೊಂಡು ಹೋಗಾರ ಅಂತೇಳಿ ಹೇಳ್ತಾನೆ. ಅದಕ್ಕೆ ಅಂತ ನಮಗೆ ಊಟ ಮುಖ್ಯನಾ ಅಂತ ಇನ್ನು ಕೆಲವು ಮುಖಂಡರು ಹೇಳ್ತಿರ್ತಾರೆ. ಆಯಿತು ಬಿಡಿ ಏನೋ ಒಂದು ಮಾಡ್ತೀವಿ ಬಿಡಿ ಅಂತ. ಇವಾಗ ಇಲ್ಲಿದ್ದ ಬಂಧುಗಳು ನೀವೆಲ್ಲ ಊಟ ಮಾಡೋಕ್ಕೆ ಬಂದಿದ್ರಿ, ಅದೇ ಅವರು ಅನುಮತಿ ಕೊಡದೆ ಊಟ ನಿಲ್ಲಿಸಿ ನಮ್ಮೂರಿನ ಹೆಣ್ಮಗಳು ಮುಯಿ ಊಟ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಪುಣ್ಯ ಕಟ್ಕೊಳ್ಳಿ, ಅದಕ್ಕೊಂದು ದೇವರು ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾನೆ ಅಂತೇಳಿ ಹೇಳಿದೆ. ಆವಾಗೆಲ್ಲರೂ ಸರಿ ಅಂಥೇಳಿ ದಯವಿಟ್ಟು ಬರಬೇಕು ಜನರೇ, ಪುಣ್ಯ ಕಟ್ಕೊಳ್ಳಿ ಅಂತೇಳಿ, ನಿಮ್ಮ ಊರಿನ ಮಗಳು ಡಾಕ್ಟರ್ ಆಗ್ತಾಳಂತ ಆಸೆ, ಬನ್ನಿ ಜನರೇ ಬನ್ನಿ ನಡ್ಲು ಇವ್ರು ಊಟ ತರ್ಸೋದು ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ನಡಿಲ್ಲ ಅಂತೇಳಿ ಹೇಳ್ತಾ ಅವಾಗ ಎಲ್ಲರೂ ಈ ಕಡೆ ಬರ್ತಾರೆ. ಇವರಿಗೆಲ್ಲ ಚೆಲುವಾಗ ಎಲ್ಲರಿಗೂ ಖುಷಿ, ಎಲ್ಲ ಜನ ಎಲ್ಲ ಬರ್ತಾ ಇದ್ದಾರಲ್ಲಪ್ಪ ಊಟಕ್ಕೆ ಅಂತಂದೆಲ್ಲ ಹೇಳಿ ವಿದ್ಯಾಗೂ ಖುಷಿ ಆಗಿರುತ್ತೆ. ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದು ಊಟ ಮಾಡ್ಕೊತಾರೆ. ಅಲ್ಲೋಡು ಚಲವಣ್ಣ ಜನ ಹೆಂಗೆ ಬರ್ತಾಯಿದ್ದಾರೆ ಅಂತ ಕ್ವಾಟ್ಲೆ ಹೇಳ್ತಾನೆ. ಬಂದು ಎಲ್ಲರೂ ಟೇಬಲ್ ಮೇಲೆ ಕೂಡ್ತಾರೆ, ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಇವರೆಲ್ಲ ಊಟ ಅಂದರೆ ಇವಾಗ ಊಟಕ್ಕೆ ಬಡಿಸ್ಬೇಕಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಬನ್ನಿ ಕುಂತ್ಕೊಂಡು ಊಟ ಮಾಡಿರಿ ಅಂತೆಲ್ಲ ಹೇಳಿ ಎಲೆ ಹಾಕ್ತಾನೆ ಇರ್ತಾರೆ. ಎಲೆ ಕೋಸಂಬರಿ ಅವರು ಅನ್ನ ಸಾರು ಪಾಯಸ ಏನು ಮಾಡಿರ್ತಾರೆ ಅದೆಲ್ಲ ಬಡಿಸ್ತಾನೆ ಇರ್ತಾರೆ. ಜನ ಊಟ ಎಲ್ಲ ಬಡಿಸ್ತಾ ಇರ್ತಾರೆ. ನೋಡಮ್ಮ ನಾವು ಭಾಳ ಊಟ ಮಾಡೋಕ್ಕೆ ಬಂದಿದ್ದು ಆದರೆ ಮುಯಿ ಊಟ ಮಾಡೋಂಗೆ ಆಗ್ಬಿಟ್ಟೈತಲ್ಲ ಅಂತೆಲ್ಲ ಹೇಳಿ ನಾವು ಊಟ ಮಾಡ್ಬೋದಾ ತಾಯಿ ಅಂತ ತಾತ ಇದು ನಮ್ಮ ಸೌಭಾಗ್ಯ ಅಂತ ವಿದ್ಯೆ ಹೇಳಿ ಊಟ ಬಡಿಸ್ತಾಳೆ. ವಿದ್ಯಾ ಸ್ವಲ್ಪ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಊರಿನ ಹುಡುಗಿ ಡಾಕ್ಟ್ರ್ ಮುಯಿ ಊಟ ಆಯಿತು. ಎಲ್ಲರೂ ಸೇರಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ, ನಮ್ಮೂರು ಹುಡುಗಿ ಡಾಕ್ಟರ್ ಮಾಡಲೇಬೇಕಂಥೇಳಿ ಆ ಅಜ್ಜ ಹೇಳ್ತಿರ್ತಾರೆ. ಆ ಅಜ್ಜ ಹೇಳಿದಾಗ ಎಲ್ಲರೂ ಹ್ಞೂ ಅಂಥೇಳಿ ಹೇಳ್ತಾರೆ. ಎಲ್ಲರಿಗೂ ಖುಷಿ, ಎಲ್ಲರೂ ಊಟ ಮಾಡ್ತಿರ್ತಾರೆ. ನೆಕ್ಸ್ಟ್ ಇನ್ನು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತೈತಿ. ಎಲ್ಲರೂ ಊಟ ಮಾಡ್ತಿರ್ತಾರೆ. ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಅಜ್ಜನ ಪಕ್ಕ ಇರೋ ಮಹೇಶನು ಇಬ್ಬರು ಮಾತಾಡ್ತಾರೆ ಸ್ವಲ್ಪ. ಇವಾಗ ಸ್ವಲ್ಪ ಅಲ್ಲಲ್ಲಿ ನಾನು ಭಾಳ ಊಟ ಮಾಡಲೇಬೇಕು ಅಂತ ಬಂದಿದ್ದೀನಿ ನೀನು. ಆ ಮಹೇಶ ನನಗೆ ಅಜ್ಜ ಹೇಳ್ತಾನೆ, ಏನು ಭಾಳ ಊಟ ಮಾಡಬೇಕು ಏನು ಬೇಕಪ್ಪ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ. ನೀನು
ನಲ್ಲಿ ಮೂಳೆನೇ ಕಡಿಬೇಕು ಅಂತಿದ್ದೆ. ಹ್ಞೂ ಕಣ್ಲಾ, ಸಾರೊಳಗೆ ನುಗ್ಗೆಕಾಯಿ ಇರ್ತಾರಲ್ಲ, ಇದನ್ನೇ ನಲ್ಲಿ ಮೂಳೆ ಅನ್ಕೊಂಡು ತಿಂದು ಬಿಡಬೇಕು ಅಂತ. ತಿನ್ನಲ ನೀನು ಅಂತ ಅಜ್ಜ ಹೇಳ್ತಿರ್ತಾನೆ. ಎಲ್ಲರೂ ಊಟ ಮಾಡ್ತಾನೆ ಇರ್ತಾರೆ ಖುಷಿಯಿಂದ. ಎಲ್ಲರೂ ಊಟ ಮಾಡಿದೆ, ಎಲ್ಲರೂ ಈ ಕಡೆಯಿಂದ ಅವು ವಿದ್ಯಾ ಅವ್ರ ಅತ್ತೆ ಅವ್ರನ್ನ ಚಂಪಾಗೆ ಹೇಳ್ತಿರ್ತಾಳೆ, ಎಷ್ಟು ಸೆಕೆ ಇದೆ ಅಂತ. ಚಂಪಾ ಎಷ್ಟೇ ಸೆಕೆ ಇದೆ. ಅತ್ತೆ ತುಂಬ ಸೆಕೆ ಇದೆ. ಮೋನ ಚಂಪಾ ಈಟೊತ್ತಿಗೆ ಊಟ ಮುಗ್ದಿರ್ತೈತಾ ಅಂತ ಕೇಳ್ತಾಳೆ ಅಜ್ಜಿ. ಅಯ್ಯೋ ಅಮ್ಮಮ್ಮ, ಈಟ್ ಬೀರ್ನೆ ಎಲ್ಲಿ ಮುಗ್ದೋಗಿರುತ್ತೆ, ಇನ್ನು ನಡೀತಾ ಇರುತ್ತೆ. ಯಾಕೋ ನನಗೂ ಮನಸ್ಸು ತಡೀತಾ ಇಲ್ಲ ಕಣ್ರಿ ಅಂತ ಅಜ್ಜಿ. ಅದು ನಾವು ಅಲ್ಲಿಗೆ ಹೋಗಿದ್ರೆ ಊಟ ಮಾಡಿದರೆ ಚೆನ್ನಾಗಿ ಮುಯಿ ಕೊಟ್ಟು ಬಂದುಬಿಡೋಣ ಅಂತ. ಏನತ್ತೆ ಹೇಳ್ತಾ ಇದ್ದೀರಿ ನೀವು ಅತ್ತೆ, ಏನು ಹೇಳ್ತಾ ಇದ್ದೀರಾ ನೀವು? ನಾನು ಹೇಳಿದ್ದು ಊಟ ಮಾಡೋಕ್ಕೆ ಹೋಗೋಣ ಅಂತೇಳಿ, ಯುದ್ಧ ಮಾಡೋಕ್ಕೆ ಹೋಗೋಣ ಅಂತ ಗಾಬರಿ ಆಗಿಬಿಟ್ಟಿರಲ್ಲ ಅಂತ ಕೇಳ್ತಲ್ಲ. ಅಲ್ಲ ಅತ್ತೆ, ಈ ವಿಚಾರ ಏನಾದರೂ ನಿಮ್ಮ ಮಗನಿಗೆ ಗೊತ್ತ, ನಿಮ್ಮ ಸುಮ್ಕೆ ಬಿಟ್ಟಾರ ನಮ್ಮನ್ನು ಅಂತೇಳಿ ಕೇಳ್ತಾನೆ. ನಾವು ಹಿಂಗೆ ಹೆದರ್ಕೊಂಡು ಕುಂತುಬಿಟ್ರೆ ನಾವೆಲ್ಲ ಅಂದ್ಕೊಂಡಂಗೆ ವಿದ್ಯಾಗೆ ಬೆಂಬಲ ಕೊಡೋದು ಹೆಂಗೆ ಅಂತ ಕೇಳ್ತಾವೆ. ನನ್ನ ಮನಸ್ಸಲ್ಲೂ ಅಲ್ಲಿಗೆ ಹೋಗಿ ಸಹಾಯ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಇದಕ್ಕೆ ನಿಮ್ಮ ಮಗ ಅವನವ್ವ ನಾನು ಹೇಳ್ತಾ ಇದ್ದೀನಿ, ಮನಸ್ಸಿಗೆ ಸರಿ ಅನಿಸಿದ್ದು ಮಾಡಿಬಿಡೋಣ, ನಡ್ರಿ ಅಂತ. ಅದೇ ಸರಿ ಚಂಪಾ, ಅದೇನು ಸರಿ, ನಾವು ಹೋಗೋರು ವಿಚಾರ ಗೊತ್ತಾದರೆ ದೊಡ್ಡ ಮಾವ ನಿಮ್ಮ ಮಾವೇ ಕೋಪ ಮಾಡ್ಕೊಳೋದು ಅಂತ ಹೇಳಿದೆ. ಈಗ ಅವರು ಡೆಲ್ಲಿವರೆಗೂ ರಾಜಕೀಯದ ವಿಷಯ ಮಾತಾಡ್ತಾನೇ ಇದ್ದಾರೆ. ಯಾರು ಎಲ್ಲಿಗೆ ಹೋದ್ರೂ ಗೊತ್ತಾಗಲ್ಲ, ತಲೆ ಕೆಡಿಸ್ಕೊಳೋ ಟೀಮ್ ಅವ್ರಿಗೆ ಇಲ್ಲ ಅಂತೇಳಿ ಅಜ್ಜಿ ಹೇಳ್ತಾಳೆ. ನಡ್ರಿ ನಾಳೆ ಮಾತು ಮುಗಿಸೋದಷ್ಟೇ ಹೋಗಿ ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಜ್ಜಿ ಹೇಳಿದಾಗ, ಇವರು ಒಬ್ರ ಮುಖ ಒಬ್ರು ನೋಡ್ಕೊತಾರೆ, ಹೆಂಗೆ ಮಾಡೋದು ಅಂತಂದೆಲ್ಲ ಹೇಳ್ಕೊಂಡು. ಸರಿ ಅತ್ತೆ, ಅದು ಅತ್ತೆ ಈಗೇನು ನೀವು ಬಂದಿರ ನಾನೇ ಹೋಗ್ಬಿಟ್ಟು ಬಂದ್ಬಿಡ್ಲಾ ಅಂತ ಅಜ್ಜಿ ಕೇಳ್ತಾ. ಇವರಿಬ್ಬರು ಒಬ್ರ ಮುಖ ಒಬ್ರು ನೋಡಿಕೊಂಡು ಹೆಂಗೆ ಮಾಡೋಣ ಅಂತ, ಸರಿ ಹೋಗ್ಬಿಡೋಣ ಬಾ ಅಂತ ಹೇಳಿ ಇಬ್ಬರು ಹೋಗೋಣ ನಡಿ ಅಂತ ಹೇಳ್ತಾ ಹೋಗೋಣ ನಡಿ ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡ್ಕೊತಾರೆ. ಈ ಟೈಮಲ್ಲಿ ಎಲ್ಲಿನ ಊಟ ನಡೀತಾನೆ ಇರ್ತದೆ. ಸರಿ ಅತ್ತೆ, ನೀವು ಹೇಳ್ದಂಗೆ ಹೋಗೋಣ, ಹಿಂಗೆ ಡೈರೆಕ್ಟ್ ಹೋಗೋದೆಲ್ಲ ಬೇಡ, ತಲೆ ತುಂಬ ಸೆರಗು ಹೊತ್ಕೊಂಡು ಹೋಗೋಣ, ದಡ್ಡುಗಳ ಸೆರಗು ಹೊತ್ಕೊಂಡು ಹೋಗೋಣ, ಯಾರಿಗೂ ಗೊತ್ತಾಗಬಾರ್ದು, ಹಿಂಗೆ ನೆಟ್ಟಿಗೆ ಅಂತ ಹೋಗ್ಬಿಟ್ರೆ ಆಟೆ ಆಗ್ಬಿಟ್ಟೆ ನಮ್ಮ ಕತೆ. ಈಗ ತಲೆ ತುಂಬ ಸೆರಗು ಹೊತ್ಕೊಂಡು ಹೋಗೋಣ ಅಂಥೇಳಿ ಹೇಳ್ತಾ, ಆವಾಗ ಫಸ್ಟ್ ಚಂಪಾ, ಆಮೇಲೆ ಮೋನ, ಆಮೇಲೆ ಅಜ್ಜಿ 3 ಜನ ಲೈನಿಗೆ ಹೋಗಿಬಿಡ್ತಾರೆ. ಅಲ್ಲಿ ಊಟ ಇನ್ನೂ ನಡೀತಾನೆ ಇರ್ತೈತೆ. ಎಲ್ಲರೂ ಇಂಥ ಸಾರು ತಿಂದುಬಿಟ್ಟು ಎಷ್ಟು ದಿವಸ ಆಗಿಬಿಟ್ಟೈತೆ ಅಂತ ಅಜ್ಜ ಹೇಳ್ದ, ಬೊಂಬಾಟ್ಕೊಂಡ್ಲ ವಿದ್ಯಾ ಮತ್ತು ನಾಗರತ್ನ ತುಂಬ ಖುಷಿ ಆಗ್ತಾರೆ. ಅವಾಗ ಎಲ್ಲರೂ ಊಟ ಮಾಡ್ಕೊಂಡು ಒಬ್ಬೊಬ್ಬರೇ ಅಜ್ಜ ಇರ್ತಾರಲ್ಲ, ಅಜ್ಜ 500 ರೂಪಾಯಿ ನೋಟೆಲ್ಲ ಇಟ್ಟಿರ್ತಾರೆ. ಹಂಗೆ ಒಬ್ಬೊಬ್ರು ತಮ್ಮ ಕೈಲಾದಷ್ಟು, ಒಬ್ರು 100 ರೂಪಾಯಿ, ಒಬ್ರು 10 ರೂಪಾಯಿ, ಎಲ್ಲರೂ ತಮ್ಮ ಕೈಲಾದಷ್ಟು ದುಡ್ಡು ಸಹಾಯ ಮಾಡಿರ್ತಾರೆ. ಅದು ಎಲೆ ಕೆಳಗಡೆ ಇಟ್ಟು, ಡಾಕ್ಟರ್ ಆಗಬೇಕು ವಿದ್ಯಾ ಅಂತೇಳಿ ಅದು ಎಲೆ ಕೆಳಗಡೆ ಇಟ್ಟಿರ್ತಾರೆ. ಅಯ್ಯೋ ದುಡ್ಡು ಇಟ್ಟು ಹೋಗಮ್ಮ ಅಂತೆಲ್ಲ ತಮಾಷೆ ಮಾಡ್ತಾಯಿರ್ತಾರೆ ಒಬ್ಬರಿಂದ ಒಬ್ಬರು. ಆವಾಗ ನೆಕ್ಸ್ಟ್ ಎಪಿಸೋಡಲ್ಲಿ ಇವರೆಲ್ಲ ಬಂದಿರ್ತಾರೆ, ಚಂಪಾ ಮತ್ತು ಮೋನ ಹಾಗೂ ಅಜ್ಜಿ 3 ಜನ ಬಂದಿರ್ತಾರೆ. 3 ಜನನ ನಮಗೆ ಊಟ ಬಡಿಸ ಅಂತ ಹೇಳ್ತಾರೆ. ಆವಾಗ ಒಂದು ಸರಿ ಅಂಥೇಳಿ ಊಟ ಬಡಿಸ. ಅವ್ರು ಊಟ ಮಾಡಿ ಹೋಗ್ಬೇಕಾದ್ರೆ ಅವರು ಎಲ್ಲ ಒಂದೊಂದು ಏನೋ ಅವಳಿಗೆ ಹೆಲ್ಪ್ ಮಾಡಬೇಕು ವಿದ್ಯಾಗ ಅಂಥೇಳಿ ಒಬ್ಬೊಬ್ಬರು ಒಂದೊಂದು ಒಡವೆ, ಒಬ್ಬರು 2 ಬಳೆ ಒಡವೆ ಕೊಟ್ಟೋಗಿರ್ತಾರೆ, 2 ಬಳೆ ಇದೆಲ್ಲ ಅದು ಕೊಟ್ಟೋಗಿರ್ತಾರೆ. ಒಬ್ಬರು ಒಂದು ಚಿನ್ನದ ನೆಕ್ಲೆಸ್ಸು ಮತ್ತು ಒಬ್ಬರು 2 ಚಿನ್ನದ ಬಳೆ ಎಲ್ಲ ಕೊಟ್ಟೋಗಿರ್ತಾರೆ. ಇದು ನೆಕ್ಸ್ಟ್ ಎಪಿಸೋಡ್ ಆಗ್ತಿರ್ತೈತೆ. ನೆಕ್ಸ್ಟ್ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ.